ಒಂದು ಕಾಲದಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಬಳ್ಳಾರಿ ರಿಪಬ್ಲಿಕ್ ಅಂತ ಜಪ ಮಾಡಿದರು. ಈಗ ಬಿ ಜೆ ಪಿಯವರು ರಿಪಬ್ಲಿಕ್ ಚಿತ್ತಾಪುರ ಅಂತ ಹೊಸ ಘೋಷಣೆಯನ್ನು ಶುರು ಮಾಡಿದ್ದಾರೆ. ನನಗಂತೂ ಇದರ ಮೇಲೆ ನಂಬಿಕೆ ಇಲ್ಲ. ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟು ಬೆಳವಣಿಗೆ ರಾಜಕೀಯವಾಗಿ ಅವರು ಮೇಲ್ದರ್ಜೆಗೆ ಬಂದಿದ್ದು ನೋಡಿದ್ರೆ ಚಿತ್ತಾಪುರಲ್ಲಿ ರಿಪಬ್ಲಿಕ್ ಇದೆ ಅಂತ ಅನಿಸೋದಿಲ್ಲ. ಆದರೆ ಅದರ ಅನುಭವ ಪಡೆದಿರುವಂತಹ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರು ಹೇಳಬೇಕು ಅದು ರಿಪಬ್ಲಿಕ್ ಚಿತ್ತಾಪುರವ ಇಲ್ಲ ನಾರ್ಮಲ್ ಆಗಿದೆಯಾ ಅಂತ. ಹೀಗಾಗಿ ನನ್ನ ಒಪಿನಿಯನ್ಗಿಂತಲೂ ಕೂಡ ಚಲವಾದಿ ನಾರಾಯಣಸ್ವಾಮಿ ಅವರ ಒಪಿನಿಯನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಜೊತೆ ಸ್ವತಃ ವಿರೋಧ ಪಕ್ಷದ ನಾಯಕರಾದಂತಹ ಪರಿಷತ್ತು ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ. ಸರ್, ಚಿತ್ತಾಪುರ ರಿಪಬ್ಲಿಕ್ ಅಂತ ತಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೀರಾ, ಇದನ್ನು ಒಪ್ಪೋದಕ್ಕೆ ಸಾಧ್ಯವಾ ಅಂತ? ಬಾವಿಗಿಳಿದವರಿಗೆ ಆಳ ಗೊತ್ತಾಗತ್ತೆ. ಪಾಪ ನೀವು ಬೆಂಗಳೂರಿನಲ್ಲಿರೋರು, ನೀವು ಬಾವಿಗಿಳಿದಿಲ್ಲ, ಆಳ ಗೊತ್ತಾಗಿಲ್ಲ. ಚಿತ್ತಾಪುರ ಮಾತ್ರ ಅಲ್ಲ, ಇಡೀ ಗುಲ್ಬರ್ಗ ಜಿಲ್ಲೆ ಇವತ್ತು ರಿಪಬ್ಲಿಕ್ ಆಫ್ ಗುಲ್ಬರ್ಗ, ಅದರಲ್ಲಿ ಚಿತ್ತಾಪುರ ಸೇರ್ಕೊಂಡಿದೆ. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ನನಗೆ ನಡೆದ ಘಟನೆ ಇದಕ್ಕೆ ಒಂದು ಸಬು ಉದಾಹರಣೆ. ಜೊತೆಗೆ ಅಲ್ಲಿ ಯಾರಾದರೂ ಒಬ್ಬರು ಪ್ರಿಯಾಂಕಾ ಖರ್ಗೆ ಅಥವಾ ಅವರ ಕುಟುಂಬದ ವಿರುದ್ಧವಾಗಿ ಒಬ್ಬರು ಮಾತಾಡಿದ್ರು, ರೌಡಿ ಲಿಸ್ಟ್ ಗ್ಯಾರಂಟಿ. ಈಗಾಗಲೇ ಮಾಡಿದಾರ ಆ ಥರ ಬೇಕಾದಷ್ಟಿವೆ ಆ ಥರದ್ದು ರೌಡಿ ಲಿಸ್ಟ್ ಗ್ಯಾರಂಟಿ. ನೋಡಿ, ಈಗ ಬಂದಿರೋರು ಅಲ್ಲಿ ಕುಳಿತಿರೋರೆಲ್ಲ ಗುಲ್ಬರ್ಗದವ್ರೆ. ನನ್ನ ರೂಮಲ್ಲಿ ಅವರೆಲ್ಲ ಬಂದು ಹೇಳ್ತಾರೆ, ನೋಡಿ ಅವ್ರ ರೌಡಿ ಲಿಸ್ಟು ಇಲ್ಲ ಅಂತಂದರೆ ಎದುರಿಸೋದು, ಬೆದರಿಸೋದು, ಪೊಲೀಸ್ಗೆ ಕೊಟ್ಟು ಅದನ್ನು ಮಾಡ್ತು. ನೋಡಿ, ನಾನು ಗುಲ್ಬರ್ಗಾದಿಂದ ಚಿತ್ತಾಪುರಕ್ಕೆ ಕಾರ್ಯಕ್ರಮಕ್ಕೆ ಅಂತ ಹೋದಾಗ ಸಮಯ ಸ್ವಲ್ಪ ಇದೆಯಲ್ಲ ಅನ್ನೋ ಕಾರಣಕ್ಕೆ ನಾನು ರೂಮಲ್ಲಿ ಕುಳಿತೆ ಗೆಸ್ಟ್ ಹೌಸಲ್ಲಿ. ಏನೋ 15 ನಿಮಿಷದಲ್ಲಿ ಜನ ಬಂದರು, ಒಂದು 25 ಜನ ಕೂಗಾಡ್ಕೊಂಡು. 150 ಜನ ಪೊಲೀಸ್ ಇದ್ದರೂ ಕೂಡ 25 ಜನನ ಹೊರಗಡೆಗೆ ಹಾಕ್ಲಿಕ್ಕೆ ಆಗಲ್ಲ. ಯಾಕೆ? ಹಿಂದ್ಗಡೆಯಿಂದ ಫೋನ್ ಬರ್ತಾನೆ ಇದೆ, ಅವರನ್ನು ಬಿಡಬೇಡಿ, ಅಲ್ಲೇ ಕೂಡಾಕಿ, ಅಲ್ಲೇ ಕುಳಿಸಿರಿ. ಯಾರು ಆ ಫೋನ್ ಯಾರಿಂದ ಬಂದಿರ್ಬೋದು? ಇವರು ಪ್ರಿಯಾಂಕ್ ಖರ್ಗೆ ಅವರು ಹಿಂದ್ಗಡೆಯಿಂದ ಪಾಪ ಅಂಗಲಾಚ್ತಾರೆ ಪೊಲೀಸ್ನವರು. ಸಾರ್ ಪ್ಲೀಸ್ ಸಾರ್, ಅರ್ಥ ಮಾಡ್ಕೊಳ್ಳಿ ಸಾರ್. ಏನು ಅರ್ಥ ಮಾಡ್ಕೋಬೇಕು ನಾನು? ಅಂದರೆ ರಿಪಬ್ಲಿಕ್ ಅಲ್ವಾ ಇದು? ಈ ರೀತಿ ಮಾಡಿದ್ರು. 5 ಗಂಟೆಗಳ ಕಾಲ ನಮ್ಮನ್ನು ಹೊರಗಡೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಇದು ನನ್ನ ಹಕ್ಕುಚ್ಯುತಿ. ಇದು ಹಕ್ಕುಚ್ಯುತಿ ನನಗೆ. ಯಾಕೆಂದರೆ ನನ್ನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ದಿಗ್ಬಂಧನ ಮಾಡಿದ್ರು. ಹಾಗಾದ್ರೆ ಹೌದು, ಅಲ್ಲೇ ದಿಗ್ಬಂಧನ ಮಾಡಿ ಹೇಳಿದಾರೆ, ಅವರೇ ಹೇಳಿದಾರಲ್ಲ. ಅದಾದಮೇಲೆ ನಮ್ಮನ್ನು ಇದನ್ನು ನಾಯಿಗೆ ಹೋಲಿಸಿದ ಮೇಲೆ ಅವ್ರಿಗೇನು ಪ್ರಶಸ್ತಿ ಕೊಡಬೇಕಾಗಿತ್ತಾ? ಅಂದರೆ ಅರ್ಥ ಏನೋ, ಹೌದು ನಾವು ಹಿಂಗೆ ಮಾಡೋದು, ನಾವು ಹಿಂಗೆ ಮಸಿ ಬಳಿಯೋದು, ನಾವು ಹಿಂಗೆ ಕಲ್ಲು ತೂರೋದು. ಅವ್ರು ಹೇಳ್ತಾ ಇದ್ರಲ್ಲ, ನಿನಗೆ ತಾಕತ್ತಿದ್ದರೆ ಈಚೆ ಬಾ, ನಿನ್ನ ಜೀವ ತೆಗಿತೀವಿ ಅಂತೇಳಿ ಘೋಷಣೆಗಳು ಕೂಗ್ತಾಯಿದ್ರು. ಪೊಲೀಸ್ನವ್ರು ಇದುವರೆಗೂ ಒಬ್ಬರ ಮೇಲೆ ಒಂದು ಕೇಸ್ ಹಾಕಿಲ್ಲ, ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ, ಅಲ್ಲಿಂದ ಅವ್ರನ್ನ ಚೇಸ್ ಔಟ್ ಮಾಡಲಿಲ್ಲ. ಅಂದರೆ ಪೊಲೀಸ್ನವ್ರು ಏನು ಕೆಲಸ ಮಾಡ್ತಾವ್ರೆ ಅಂದರೆ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡಲ್ಲ, ಈ ದೇಶದ ನ್ಯಾಯ ಅಲ್ಲಿ ಕೆಲಸ ಮಾಡಲ್ಲ. ಅಲ್ಲೇನಿದ್ರೂ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದು ಮಾತ್ರನೇ ಕಾನೂನು. ನಿಮ್ಮ ಇವರಿದ್ದಾರಲ್ಲ, ಸೂಪರ್ಡೆಂಟ್ ಆಫ್ ಪೊಲೀಸ್ SP ಅವರು, ಅಡಿಷನಲ್ SP ಅವರು, ಅಥವಾ ಬೇರೆ ಬೇರೆ ಆಫೀಸರ್ಗಳು ಎಲ್ಲರೂ ಕೂಡ ಅವ್ರು ಹೇಳ್ದಂಗೆ ಮಾಡಲಿಕ್ಕಾಗೋದು. ಮಾಡಿಲ್ಲ ಅಂದರೆ ಅವ್ರಿಗೂ ಕೂಡ ತೊಂದರೆ ಇದೆ ಅನ್ನೋದು ನನಗೆ ಭಾಳ ಚೆನ್ನಾಗಾಯಿತು. ಅದರಿಂದನೇ ನಾನು ಹೇಳ್ತಿದ್ದೀನಿ, ಯಾವ ಆಫೀಸರ್ದು ಏನೂ ನಡೆಯಲ್ಲ. ಹೋಮ್ ಮಿನಿಸ್ಟ್ರ್ ಫೋನ್ ಮಾಡಿದ್ರು ನಡೆಯಲ್ಲ, ಇವರು ಮಾಡಿದರೆ ಮಾತ್ರ ನಡೆಯುತ್ತದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಯಿತು. ಅದರಿಂದಾಗಿ ಇವತ್ತು ಈ ಪರಿಸ್ಥಿತಿ ಉದ್ಭವ ಆಗಿದೆ. ಅದನ್ನು ಇನ್ನೊಂದು ರೂಪದಲ್ಲಿ ಅವರು ಒಪ್ಕೊಂಡಿದ್ದು ಆಯಿತು. ನಾವೇನು ಪ್ರಶಸ್ತಿ ಕೊಡೋಕ್ಕಾಗಲ್ಲ, ಹಿಂಗೆ ಮಾಡೋದು ನಾವು ಅಂತ ಹೇಳಿದ್ದಾರೆ. ಈಗ ಒಬ್ಬ ವಿರೋಧ ಪಕ್ಷದ ನಾಯಕರು ಪ್ರವಾಸ ಹೋಗೋದೇನು ಹೊಸದಲ್ಲ. ಸಹಜವಾಗಿ ಪ್ರವಾಸ ಹೋಗಬೇಕು, ಆಯಾ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಏನಿದೆ, ಆಯಾ ಕ್ಷೇತ್ರಗಳಲ್ಲಿ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಅವಲೋಕಿಸಬೇಕು. ನೀವು ಅದಕ್ಕೆ ಹೋಗಿದ್ರಾ ಇಲ್ಲ? ಯಾಕಂತ ಹೇಳಿದ್ರೆ ಇವತ್ತು ಭಾಳ ಸುದ್ದಿ DK ಶಿವಕುಮಾರ್ ಸಿದ್ದರಾಮಯ್ಯ ಆಗ್ತಿಲ್ಲ, ಇಲ್ಲಿ ವಿಜೇಂದ್ರ ಅಶೋಕ್ ಆಗ್ತಿಲ್ಲ, ಇಬ್ಬರೇ ಸುದ್ದಿ ಆಗ್ತಿರೋದು ರಾಜ್ಯದಲ್ಲಿ. ಒಂದು ಚಲವಾದಿ ನಾರಾಯಣಸ್ವಾಮಿ, ಇನ್ನೊಂದು ಪ್ರಿಯಾಂಕ್ ಖರ್ಗೆ. ಆ ಕಡೆಯಿಂದ ಕೌಂಟ್ರು, ಈ ಕಡೆಯಿಂದ ಎನ್ಕೌಂಟ್ರು, ಇಲ್ಲ ಆ ಕಡೆಯಿಂದ ಎನ್ಕೌಂಟ್ರು, ಇಲ್ಲ ಅಂದರೆ ಈ ಕಡೆಯಿಂದ ರೀಕೌಂಟ್ರು. ನಾನು ಇಡೀ ರಾಜ್ಯ ಸುತ್ತಾ ಇದ್ದೀನಿ, ನಿಮಗೂ ಗೊತ್ತಿದೆ. ನಾನು ಬೆಂಗಳೂರಲ್ಲಿ ಇರೋದೇ ಅಪರೂಪ. ಯಾಕೆಂದರೆ ನನ್ನ ಜವಾಬ್ದಾರಿ, ನನ್ನ ಪಕ್ಷ ಒಂದು ಜವಾಬ್ದಾರಿ ಕೊಟ್ಟಿದೆ. ಸಂಘಟನೆಯನ್ನು ಆಗಬೇಕು,
ನನ್ನ ಪಕ್ಷಕ್ಕೆ ಗೌರವ ಬರಬೇಕು, ನಾನು ತಪ್ಪು ಮಾಡಬಾರ್ದು, ಜನರ ಸಂಕಷ್ಟಕ್ಕೂ ಸ್ಪಂದಿಸಬೇಕು. ಸರ್ಕಾರ ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳು ಮಾಡಿದರೆ ನಾವು ಅದರ ಬಗ್ಗೆ ಇದು ಮಾಡೋಕ್ಕೋಗಲ್ಲ. ಬಟ್ ಅದೇನಾದರೂ ತಪ್ಪು ಮಾಡಿದಾಗ ಅದನ್ನು ಎತ್ತಿ ತೋರಿಸೋದು ನಮ್ಮ ಜವಾಬ್ದಾರಿ ಕೂಡ. ಆ ಕೆಲಸ ನಾನು ಮಾಡ್ತಾ ಇರೋದು. ನಾನು ಗುಲ್ಬರ್ಗಕ್ಕೆ ಹೋಗ್ತೀನಿ ಅಂತಂದರೆ ಎಲ್ಲ ಕಡೆ ಹೋಗ್ತೀನಿ, ಒಂದೇ ಅಲ್ಲ. ನಾನು ಇನ್ನೂ 1 ವರ್ಷ ಆಗಿಲ್ಲ ನಾನು ವಿರೋಧ ಪಕ್ಷದ ಸ್ಥಾನ ತಗೊಂಡು. ಈಗಾಗಲೇ ಪ್ರತಿಯೊಂದು ಉತ್ತರ ಕನ್ನಡ ಒಂದು ಬಿಟ್ಟರೆ ಬೇರೆಲ್ಲ ಕಡೆ 5, 6, 10 ಬಾರಿ ಹೋಗಿದ್ದೀನಿ. ಯಾಕೆಂದರೆ ನನ್ನ ಡ್ಯೂಟಿ. ಸಮಸ್ಯೆ ಬಂದಾಗ ಜನ ಕರೀತಾರೆ, ಹೋಗ್ತೀನಿ. ಇಲ್ಲೂ ಕೂಡ ಸಮಸ್ಯೆಗಳು ಬೇಕಾದಷ್ಟಿವೆ. ನಾನು ಅಲ್ಲಿ ಮರಳು ಮಾಫಿಯಾ ನಡೀತಾ ಇದೆ. ಮರಳು ಮಾಫಿಯಾಗೆ ಹೋಗಿ ನಾನು ಲಾಸ್ಟ್ ಟೈಮ್ ನಾನು ಭೇಟಿ ಮಾಡಿ ಅವರಿಗೆಲ್ಲ ಹೇಳಿ ಬಂದೆಲ್ಲ. ಅಲ್ಲೂ ಕೂಡ ಕೆಲವರನ್ನು ಕಳಿಸ್ಕೊಟ್ಟಿದ್ರು. ಅಂದರೆ ಈ ರೀತಿ ಮಾಡೋದು, ದಿಗ್ಬಂಧನ ಹಾಕೋದು ಅವ್ರಿಗೆ ಹೊಸದಂತ ಅವರ ತಂದೆಯವರು ಕೂಡ ವಿರೋಧ ಪಕ್ಷದ ನಾಯಕರೇ ಅಲ್ವಾ? ಯಾರಾದರೂ ಅವ್ರಿಗೆ ಹಂಗೆ ಮಾಡಿದರೆ ಇವರು ಸುಮ್ಮನೆ ಇರೋರ? ಸರ್ಕಾರ ಇದುವರೆಗೂ ಒಂದೇ ಒಂದು ಮಾತು ಹೊರಗಡೆಗೆ ಆಡಿಲ್ಲ. ಅದೇ ಮುಖ್ಯಮಂತ್ರಿಗಳು ಇವತ್ತು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅವ್ರಿಗೆ ಯಾರೋ ಮೊಟ್ಟೆ ಎಸೆದ್ರು ಅಂತೇಳಿ ಎಷ್ಟು ಮಾತು. ನಮ್ಮ ಸರ್ಕಾರ ಅದನ್ನು ಜವಾಬ್ದಾರಿಯನ್ನು ತಗೊಂಡು ಅದನ್ನು ಯಾರು ಅನ್ನೋದನ್ನು ಅರೆಸ್ಟ್ ಮಾಡಿಸಿ ಅವ್ರಿಗೆ ಇದನ್ನೆಲ್ಲ ಮಾಡಿ ಎಷ್ಟೆಲ್ಲ ಮಾಡಿದ್ವಿ ನಾವು. ಇಂಥದ್ದನ್ನು ನಾನು ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಬಂದಿದ್ದೀನಿ, ನನಗೆ ಹಿಂಗೆ ಮಾಡಿದ್ದಾರೆ ಅಂದವರು. ಈಗ ಆ ಉತ್ತರ ಯಾಕೆ ನಮಗಿಲ್ಲ? ಆ ಧೈರ್ಯ ಸಿದ್ದರಾಮಯ್ಯ ಪರಮೇಶ್ವರ್ ಅವರು ತೋರಿಸ್ಬೇಕು. ಹೋಮ್ ಮಿನಿಸ್ಟರ್ ಆಗಿರೋದು ಪರಮೇಶ್ವರು, ಮುಖ್ಯಮಂತ್ರಿ ಆಗಿರೋದು ಸಿದ್ದರಾಮಯ್ಯ. ಒಬ್ಬ ವಿರೋಧ ಪಕ್ಷದ ವಿರೋಧ ಪಕ್ಷ ನಾಯಕರು ಅಂದರೆ ಶಾಡೋ CM ಇದ್ದಂತೆ. ನಿಮಗೆ ಸಮಸ್ಯೆ ಆದಾಗ ಅವರಿಬ್ಬರು ಮಾಡಬೇಕಾಗಿತ್ತಲ್ಲ. ಪ್ರಿಯಾಂಕ್ ಖರ್ಗೆ ಮೇಲೆ ಯಾಕೆ ಆರೋಪ ಮಾಡಿದ್ದೇ? ಪ್ರಿಯಾಂಕ್ ಖರ್ಗೆ ಅಲ್ವಾ ಇದನ್ನು ಮಾಡಿದ್ದು? ಮೊಟ್ಟೆ ಎಸೆದಿದ್ದು ಯಾರೋ ಪಬ್ಲಿಕ್ಕು, ಇದನ್ನು ಮಾಡಿಸಿದ್ದು ಪ್ರಿಯಾಂಕ ಖರ್ಗೆ. ಅದಕ್ಕೆ ನಾನು ಅದು ಸರ್ಕಾರನೇ ಮಾಡಿಸಿದ್ದೆ ನನ್ನ ಮೇಲೆ. ಈಗ ನನ್ನ ಅಪಾದನೆ ಇರತಕ್ಕಂಥದ್ದು ಈ ಸರ್ಕಾರ ಮತ್ತು ಸಚಿವರ ಮೇಲೆ. ಅದರಿಂದಾಗಿ ಸರ್ಕಾರ ಉತ್ತರ ಕೊಡಬೇಕಲ್ಲ, ಇದುವರೆಗೂ ಕೊಟ್ಟಿಲ್ಲ. ಅದರಿಂದಲೇ ನಾಳೆ ನಾವು ಗುಲ್ಬರ್ಗ ಚಲೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅಲ್ಲೋಗಿ ಇವರ ಎಲ್ಲ ಫೇಲ್ಯೂರ್ಸನ್ನು ನಾವು ಅಲ್ಲಿ ಹೇಳೋರಿದ್ದೀವಿ. ಛಲವಾದಿ ನಾರಾಯಣಸ್ವಾಮಿ ಅವ್ರಿಗೆ ಒಬ್ಬ ಯುವ ನಾಯಕ, ದಲಿತರಲ್ಲಿ ಯುವ ನಾಯಕ ಬೆಳೀತಾ ಇರೋದೇ ಆಗ್ತಿಲ್ವಾ, ನೋಡಿ ಸಹಿಸೋದಕ್ಕೆ ಆಗ್ತಿಲ್ವಾ ಅನ್ನುವಂಥ ಒಂದು ಪ್ರಶ್ನೆಗಳು ಈಗ ಉಟ್ಕೊಂಡಿದ್ದಾವೆ. ಇಲ್ಲ ನೋಡಿ, ಅವ್ರು ಎಷ್ಟು ಬೇಕಾದರೂ ಬೆಳೀಲಿ, ಎಲ್ಲರೂ ಬೆಳಿಬೇಕಲ್ವೇ? ನಾನು ಬೆಳಿಬೇಕು, ಅವರು ಬೆಳಿಬೇಕು. ತಪ್ಪೇನಿದೆ? ಈ ರಾಜಕೀಯದಲ್ಲಿ ಬರೋದು ಸನ್ಯಾಸ ತಗೊಂಡಲ್ಲ. ಏನೋ ಒಂದು ಅಧಿಕಾರ ಮಾಡಬೇಕು, ಒಂದು 4 ಜನರಿಗೆ ಸಹಾಯ ಮಾಡಬೇಕು ಅಂತ. ನನಗೆ ಹೇಳಿ, ಮಾನ್ಯ ಖರ್ಗೆ ಅವರು, ನಾನು ಇಂತಿಂಥವ್ರನ್ನ ಬೆಳೆಸಿದ್ದೀನಿ. ನಾನೇ ಅವ್ರ ಜೊತೆಲಿ ಅಷ್ಟು ರೈಟ್ ಹ್ಯಾಂಡಾಗಿದ್ದೋ. ನನಗೊಂದು ಇಷ್ಟು ಸಾರಿ 7 ಸಾರಿ ನನಗೆ ಟಿಕೆಟ್ ಮಿಸ್ ಆಗಿದೆ. ನನಗೆ ಟಿಕೆಟ್ ಕೊಡೋಕ್ಕಾಗಿಲ್ಲ ನಿಮ್ಮಿಂದ. AICC ಅಧ್ಯಕ್ಷರಲ್ವ ನೀವೀಗ? ಅಂಥವರು ನನಗೊಂದು ಟಿಕೆಟ್ ಕೊಡಿಸ್ಲಿಕ್ಕಾಗಲಿ. ಯಾಕೆ? ಕಾರಣ ಹೇಳಿ ನೋಡೋಣ. ಮಾನ್ಯ ಪ್ರಿಯಾಂಕ ಖರ್ಗೆ ಹೇಳ್ತಾರೆ, ಒಂದು ಚುನಾವಣೆಯಲ್ಲಿ ಗೆದ್ದು ಬರೋ ಯೋಗ್ಯತೆ ಇಲ್ಲ ಅವರಿಗೆ ಅಂತ. ಅರೆ, ನಾನು ಚುನಾವಣೆಗೆ ಟಿಕೆಟ್ ತಗೊಳ್ಳೋ ಯೋಗ್ಯತೆಯೇ ಇರಲಿಲ್ಲ. ಯಾಕಂದರೆ ನಿಮ್ಮನ್ನು ನಂಬಿಕೊಂಡು ನಾನು ನಾಶವಾಗೋದೆ, ಹಾಳಾಗೋದೆ. ನೀವೇ ನಮಗೆ ಅನ್ಯಾಯ ಮಾಡಿದ್ದು. ಯಾರಿಗೋ ಹೇಳೋದು ಬೇಡ. ಟಿಕೆಟ್ ನನಗೇನಾದರೂ ಕಾಂಗ್ರೆಸ್ಸಲ್ಲಿ ಸಿಕ್ಕಿಲ್ಲ ಅಂದರೆ ಅದಕ್ಕೆ ಕಾರಣ ನೀವೇ. ನನಗೆ ಅನ್ಯಾಯ ಆಗಿದೆ ಕಾಂಗ್ರೆಸ್ಸಲ್ಲಿ ಅಂತಂದರೆ ನಿಮ್ಮಿಂದನೇ. ಎಲ್ಲ ನನ್ನನ್ನು ತುಳಿದಿದ್ದು, ನಮ್ಮನ್ನು ನಾಶ ಮಾಡಿದ್ದು ನೀವೇ ಮಾಡಿಬಿಟ್ಟು ಟಿಕೆಟೇ ಕೊಡಲಿಲ್ಲ. ನೀವು ನನ್ನ ಮೇಲೆ ಒಂದು ಟಿಕೆಟ್ ತಗೊಂಡು ಗೆದ್ದು ಬರಲಿ ಅಂತೀರಿ. ನೀವೇನು ಮೆರಿಟ್ ಮೇಲೆ ಬಂದ್ರೆ? ನಿಮ್ಮ ತಂದೆಯವರು ಇಲ್ಲದೇ ಇದ್ದಿದ್ರೆ ನೀವು ಇವತ್ತು ಮಂಡಲ್ ಪಂಚಾಯಿತಿ ಮೆಂಬರು ಆಗ್ತಿರಲಿಲ್ಲ. ನೀವು ಮಂತ್ರಿ ಆಗಿದ್ದೀರಲ್ಲ, ನಿಮ್ಮಷ್ಟು 4 ಸಾರಿ ಟಿಕೆಟ್ ತೊಗೊಂಡಿದ್ದೀರಿ, 1 ಸಾರಿ ಸೋತಿದ್ದೀರಿ. ನೀವೇನು ಗೆಲುವಿನ ಸರ್ದಾರಲ್ಲ, ಸೋಲಿನ ಸರ್ದಾರನೇ ನೀವು. ಆಮೇಲೆ ನಿಮ್ಮ ತಂದೆಯವರು ಸೋಲಿಗೆ ಬೇರೆ ಯಾರೂ ಕಾರಣ ಅಲ್ಲ, ನೀವೇ ಕಾರಣ. ನಿಮ್ಮ ಉದ್ದಟತನ, ನಿಮ್ಮ ದರ್ಪ ಜನರಿಗೆ ಸಹಿಸಲಿಕ್ಕಾಗದೆ ಸೋತಿದ್ದು. ಪಾಪ ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ. ಖರ್ಗೆಜಿಯವರು ನಿಮ್ಮ ಥರ ಇವ್ರ ಥರ ಅಲ್ಲ. ಅವ್ರಿಗೆ ಅಷ್ಟು ಕಾಳಜಿ ಇತ್ತು. ಆದರೆ ಏನು ಮಾಡೋದು, ನಿಮ್ಮ ಜೊತೇಲಿ ಸೇರಿ ಪಾಪ ಅವರು ಯಾರಿಗೂ ಸಹಾಯ ಮಾಡೋಕ್ಕಾಗಲಿಲ್ಲ. ನನ್ನಂಥವನ್ನೇ ಸಹಿಸ್ಕೊಳ್ಳೋಕ್ಕಾಗಿಲ್ಲ ನಿಮಗೆ. ಹಾಗಾಗಿ ನನಗೆ ಟಿಕೆಟ್ ಬೇಡ ಬಿಡಿ. ಆದರೆ ಅಲ್ಲಿಂದ ಬಂದು ಇವತ್ತು ನನ್ನ ಪಕ್ಷ ನನ್ನನ್ನು ಗುರುತಿಸಿದೆ. BJP ನಾಯಕರು ನನ್ನನ್ನು ಗುರುತಿಸಿ ಇವತ್ತು ಈ ಮಟ್ಟಕ್ಕೆ ತಂದಾಗ ನಿಮಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನೀವು ಮಂತ್ರಿ ಆಗಿದ್ದು ಮೆರಿಟ್ ಮೇಲಲ್ಲ. ಶ್ರೀನಿವಾಸ್ ಪ್ರಸಾದ್ ಅಂತ ದೊಡ್ಡ ಆಲದ ಮರವನ್ನು ಕೆಡವಿ ನಿಮ್ಮನ್ನು ಅಲ್ಲಿ ಸಣ್ಣ ಗಿಡವನ್ನು ನೆಟ್ಟಿರೋದು. ಇದು ಮೆರಿಟ್ ಏನು ಅಲ್ಲ. ಅವ್ರಿಗೆ ಅನ್ಯಾಯ ಮಾಡಿ ನಿಮಗೆ ಅದನ್ನು ದಾರೆ ಎರೆದಿರೋದು. ಆದ್ದರಿಂದಾಗಿ ನಾನು ಹೆಚ್ಚಿಗೆ ಮಾತಾಡೋದು ಬೇಡ. ಯಾಕಂದರೆ ಅದು ತುಂಬ ಪರ್ಸ್ನಲ್ ಹೋಗ್ಬಿಡ್ತದೆ. ನನಗೆ ಪರ್ಸ್ನಲ್ ವಿಷಯಗಳು ಇಲ್ಲ. ಅವ್ರು ಕೇಳಿದ್ರಿಂದ, ಅವ್ರು ಕೆಣಿಕಿದಾಗ ಇಂಥವು ಬಂದ್ಬಿಡ್ತಾವೆ. ನನಗೂ ಅವ್ರಿಗೆ ನೋವಾಗಿದ್ದರೆ ನಾನೇನು ಮಾಡೋಕ್ಕಾಗಲ್ಲ. ಸತ್ಯ ನಾನು ಹೇಳಲೇಬೇಕಾಗತ್ತೆ. ಹಲವು ಸತ್ಯಗಳು ನನಗೆ ಗೊತ್ತು. ಆದರೆ ಪರ್ಸ್ನಲ್ಲಾಗಿ ನಾನು ಹೇಳೋಕ್ಕೆ ಯಾವುದು ನನಗೆ ಇಚ್ಛೆ ಆಗೋದಿಲ್ಲ. ಆದ್ದರಿಂದ
ನಿಮ್ಮ ಬೆಳವಣಿಗೆ ನನಗೇನೂ ಬೇಸರ ಇಲ್ಲ. ಆದರೆ ನಿಮ್ಮ ಉದ್ದಟತನ, ನಿಮ್ಮ ನಡೆ ನನಗೂ ಬೇಸರ ತರ್ತದೆ. ನೀವು ಪದೇ ಪದೇ ಹೇಳ್ತಿರಲ್ಲ ಇಷ್ಟು. ನಿಮ್ಮ ತಂದೆಯವರು ಪ್ರಧಾನಮಂತ್ರಿ ಏನಂದರು, ವಿಷಸರ್ಪ ಮುಟ್ಟಿದರೆ ಸತ್ತೋಗ್ತೀರಿ ಅಂದರು. ಇದು ವೈಯಕ್ತಿಕ ಅಲ್ವಾ? ನಿಮಗೆ ಬಿ ಜೆ ಪಿಯಾಗ ಇದು RSS ಎಲ್ಲರೂ ಸೇರಿ ನಿಮ್ಮ ಮನೆ ನಾಯಿ ಕೂಡ ಸ್ವತಂತ್ರಕ್ಕಾಗಿ ಹೋರಾಡಲಿಲ್ಲ, ಸಾಯಲಿಲ್ಲ ಅಂದರು. ಇದು ಎಲ್ಲರೂ ನಾಯಿ ಮಾಡಿದ್ವಲ್ಲ. ಈಗ ನಾನು ನಾಯಿದ ಗಾದೆ ಹೇಳಿದ್ರೆ ನಿಮಗೆ ಇಷ್ಟೊಂದು ಉರಿ ಯಾಕೆ? ಇದು ನಿಮ್ಗೆ ಹೇಳಿದ್ದಕ್ಕೆ ಕೋಪ ಬಂದಿಲ್ಲ. ನಿಮಗೆ ಅದು ಒಂದು ಅವಕಾಶ ನನ್ನನ್ನು ಅಟ್ಯಾಕ್ ಮಾಡೋಕ್ಕೆ, ಅದಕ್ಕೆ ನೀವು ಮಾಡಿದ್ದೀರಿ, ಸಂತೋಷ. ಇದು ಇಡೀ ಜನ ನೋಡ್ತಿದ್ದಾರೆ. ಇವತ್ತು ಜನ ನಿಮಗೆ ಉತ್ತರ ಕೊಡ್ತಾರೆ. ನನ್ನ ಪರಿಶಿಷ್ಟ ಜಾತಿಯವರೇ ನಿಮಗೆ ಉತ್ತರ ಕೊಡ್ತಾರೆ, ನೋಡ್ತಾ ಇರಿ. ಯಾಕೆಂದರೆ ನೀವು ಇದುವರೆಗೂ ಅವರ ಬಾಯಿಗಳನ್ನು ಮುಚ್ಚಿಟ್ಟಿದ್ರಿ. ಈಗ ನಾನು ಅವರ ಬಾಯಿಯನ್ನು ತೆರೀಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಇಡೀ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಇದನ್ನು ಕೊಟ್ಟಿರೋದು. ದಲಿತತ್ವ ನನ್ನಲ್ಲಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿದೆ. ಆದರೆ ದಲಿತತ್ವ ಪ್ರಿಯಾಂಕ ಖರ್ಗೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳ್ಕೊಂಡಿದ್ದಾರಲ್ಲ, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತ ಹುಲಿ ಅಂತ. ಒಂದು ದಿವಸ ಅವ್ರ ಹೆಸರು ಹೇಳೋ ಯೋಗ್ಯತೆ ನಿಮಗಿಲ್ಲ. ಯಾಕೆಂತಂದರೆ ನನಗೊಂದು ಅವಕಾಶ ಸಿಕ್ಕಿದಾಗ ನಾನು MLC ಆಗಿದ ತಕ್ಷಣವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡಿ ತೊಗೊಂಡೆ. ನೀವೇನು ಮಾಡಿದ್ರಿ? ಅಂಬೇಡ್ಕರ್ ಹೆಸರು ಹೇಳೋರು ಈಗ ಭಗವಂತನ ಹೆಸರು ಅಂದ್ರಿ. ಇಲ್ಲಿ ಹೇಳ್ತೀರಿ ಅಂಬೇಡ್ಕರ್ ಅಂತ, ಅಲ್ಲಿ ಹೇಳ್ತೀರಿ ಭಗವಂತ ಅಂತ, ಬೆಳಗ್ಗೆ ಹೇಳ್ತೀರಿ ಬುದ್ಧ ಅಂತ. ಯಾವುದು ನಿಜ, ಯಾವುದು ನಿಮ್ಮದು? ನಮ್ಮದು ನಿಜವಾದ ರಕ್ತ ಇರೋದು ನಮ್ಮಲ್ಲಿ, ಬಡವರಲ್ಲಿ. ನೀವು ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿರೋರು. ನೀವು ದಲಿತತ್ವ, ಕಷ್ಟ ಸುಖ ದಲಿತರದು ಅಂತ ಹೇಳಿದರೆ ನೀವು ಪುಸ್ತಕದಲ್ಲಿ ಓದಿ ಹೇಳಬೇಕು. ನಾವು ಅನುಭವದ ಮೇಲೆ ಹೇಳ್ತೀವಿ. ಸರ್, ಕೊನೆಯದಾಗಿ ನಾಳೆ ಚಿತ್ತಾಪುರದಲ್ಲಿ ಮತ್ತೆ ಬೃಹತ್ ಗುಲ್ಬರ್ಗದಲ್ಲಿ DC ಕಚೇರಿ ಮುತ್ತಿಗೆ ಹಾಕೋದಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಈಗಾಗಲೇ ವಿಧಾನ ಸಭಾಪತಿಗಳು, ಪರಿಷತ್ ಸಭಾಪತಿಗಳು ಕೂಡ ಮನವಿ ಮಾಡಿದಿರಿ. ಏನಿದು ಕೊನೆಗೆ ಏನು ಲಾಜಿಕಲ್ ಎಂಡಿಗೆ ಏನು ತಗೊಂಡೋಗಿ ಹೊರಟಿದ್ದೀರಾ ಅಂತ? ನನ್ನ ಹಕ್ಕುಚ್ಯುತಿಯಾಗಿದೆ. ಅಧಿಕಾರಿಗಳು ನಮಗೆ ಸ್ಪಂದಿಸಿಲ್ಲ. ನಮಗೆ ರಕ್ಷಣೆ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಹೇಗೆ ಹೊರಗಡೆನೇ ಬಿಡದೇ ಇದ್ದರೆ ನೀವೇ ನಮ್ಮನ್ನು ಕೂಡ ಹಾಕಿದಂಗೆ ಆಯ್ತಲ್ಲ, ಅದು ರಕ್ಷಣೆ ಅಲ್ಲ. 25-50 ಜನ ಅಂದ್ಕೊಂಬಿಡೋಣ. 50 ಜನನ ನೀವು ಎತ್ತಿ ಹೊರಗಡೆಗೆ ಹಾಕೋಕ್ಕಾಗಲ್ವಾ? ನಾವು 5,000 ಜನ ಸೇರಿದರೆ ಅರ್ಧ ಗಂಟೆಯಲ್ಲಿ ನಮ್ಮನ್ನೆಲ್ಲ ಎತ್ಕೊಂಡು ಹೋಗ್ಬಿಡ್ತೀರಿ. 25-30 ಜನ ಬಂದಾಗ ಇದು ನಿಮ್ಮನ್ನು ದಾಟಿ ಬಂದು ಅವರು ಮಸಿ ಸುರಿದು ಹೋಗ್ತಾರೆ, ಮೊಟ್ಟೆ ಹೊಡಿತಾರೆ, ಕಲ್ಲು ಹೊಡಿತಾರೆ. ಇಷ್ಟು ಮಾತ್ರ ಅಲ್ಲ, ನಾನು ಒಳಗಡೆ ಇದ್ದೆ, ರಕ್ಷಣೆ ಇತ್ತು. ನನ್ನನ್ನು ನೋಡ್ಲಿಕ್ಕೆ ಬಂದ ZP ಪ್ರೆಸಿಡೆಂಟು ಅಂಬಾರಾಯ್ ಅಷ್ಟಗಿ ನನ್ನನ್ನು ನೋಡೋಕ್ಕೆ ಬಂದವನು. ಅವ್ರು 4-5 ಜನ ಬಂದರೆ ಹಿಡಿದು ಒಡೆದು ಆಚೆಗೆ ಕಳಿಸ್ತೀರ ಅಲ್ಲೇ. ಅವನು ಆಮೇಲೆ ನೀವು ರಕ್ಷಣೆ ಕೊಡ್ಬೇಕು ಅವನಿಗೆ. ಮತ್ತೆ ಅವನು ಹೊಡೆದ ಮೇಲೆ ಯಾರು ಹೊಡೆದ್ರು ಕೇಸ್ ಹಾಕಬೇಕಲ್ಲ? ಅಥವಾ ನನ್ನ ಪ್ರೊಟೆಸ್ಟ್ ನಿಮಗೆ ಪರ್ಮಿಷನ್ ಏನೂ ಕೊಟ್ಟಿಲ್ಲ, ಪ್ರೊಟೆಸ್ಟ್ ಮಾಡಿದವ್ರನ್ನೆಲ್ಲ ಕೇಸ್ ಹಾಕಬೇಕಲ್ಲ, ಅರೆಸ್ಟ್ ಮಾಡಬೇಕಲ್ಲ? ಯಾರನ್ನು ಮಾಡಿದಿರಿ? ಅಂದರೆ ಮಿನಿಸ್ಟ್ರು ಹೇಳಿದರು ನಿಮಗೆ, ಅವ್ರು ಮಾಡಲಿ, ನಾನೇ ಹೇಳಿದ್ದೀನಿ ಅಂತ ಹೇಳಿರಬೇಕು. ಅದರಿಂದ ನೀವೇನೂ ಮಾತಾಡಿಲ್ಲ. ಅಂದರೆ ನೀವು ಸರ್ಕಾರದ ಕೆಲಸದವರು ಇಲ್ಲ ಪ್ರಿಯಾಂಕ ಖರ್ಗೆ ಅವರ ಕೆಲಸದವರ? ನೀವು ಈಗ ಪ್ರಿಯಾಂಕ ಖರ್ಗೆ ಪ್ರಕರಣದಲ್ಲಂತೂ ಸರ್ಕಾರ ಮೌನವಾಗೇ ಇದೆ, ಅದಕ್ಕೆ ಯಾವುದೇ ರೀತಿಯಾದಂಥ ಉತ್ತರ ಕೊಟ್ಟಿಲ್ಲ. ಹಾಗಾದರೆ ನಾಳೆ ಪ್ರತಿಭಟನೆ ಅವರ ರಾಜೀನಾಮೆ ಪಡೆಯುವವರೆಗೂ ಮುಂದುವರಿತಾ ಏನು? ನಾವು ನಮ್ಮ ಒತ್ತಾಯ ಇದೆ, ಸರ್ಕಾರಕ್ಕೂ ಒತ್ತಾಯ ಇದೆ. ಸರ್ಕಾರ ಉತ್ತರ ಕೊಡಬೇಕಿದಕ್ಕೆ, ಕೊಡೋವರೆಗೂ ಬಿಡೋದಿಲ್ಲ. ಇಲ್ಲಂತಂದರೆ ಇವರೇ ನಮ್ಮ ಮುಖ್ಯಮಂತ್ರಿಗಳು ಅದೇಗೆ ಕೊಡಗೋದನ್ನ ಇದು ಮಾಡಿದರು. ಈಗ ಯಾಕೆ ಮಾತಾಡೋದಿಲ್ಲ? ನಿಮಗಾದ್ರೆ ಒಂದು ನ್ಯಾಯ, ನನಗಾದ್ರೆ ಒಂದು ನ್ಯಾಯನ? ಲೆಟ್ ದ ಪೀಪಲ್ ಆಫ್ ಕರ್ನಾಟಕ ಡಿಸೈಡ್. ಮಾಡ್ತೇನೆ. ಇದಿಷ್ಟು ಚಲವಾದಿ ನಾರಾಯಣಸ್ವಾಮಿ ಅವರ ಒಂದು ಮಾತು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. 3 ದಿನಗಳ ಹಿಂದೆ ಚಿತ್ತಾಪುರದಲ್ಲಿ ಏನಾಯಿತು, ನಾನು ಯಾವ ಕಾರಣಕ್ಕೋಸ್ಕರ ರಿಪಬ್ಲಿಕ್ ಚಿತ್ತಾಪುರ ಅಂತ ನಾನು ಕರೀತಾ ಇದ್ದೀನಿ ಅನ್ನುವಂಥದ್ದನ್ನು ಅವರೇ ಬಿಡಿಯಾಗಿ ಹೇಳಿದ್ದಾರೆ. ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.